ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ. ಈಗ ಮಳೆಗಾಲದಾಗ ಇಡ್ಲಿ ತಿನ್ನೋದು ಮಜಾನ ಬೇರೆ ಇರುತ್ತೆ. ಅದು ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಸಾಂಬಾರು ಮತ್ತು ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋದು ಮಜಾನ ಬೇರೆ ಇರುತ್ತೆ. ಸೊ ಇವತ್ತು ನಾವು ಇಡ್ಲಿ ಹೇಗೆ ಮಾಡೋದು, ಇಡ್ಲಿ ಮತ್ತು ಸಾಂಬಾರು, ಅದ್ರ ಜೊತೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಇದು ರೈಸ್ ಇಡ್ಲಿ. ನಾನು ಫಸ್ಟ್ ಟೈಮ್ ಇದನ್ನು ತಿರುಪತಿ ಒಳಗೆ ತಿಂದಿದ್ದೆ. ನಾವು ಯೂಶ್ವಲಿ ರೈಸ್ ಇಡ್ಲಿ ಮನೆ ಒಳಗೆ ಮಾಡೋದಿಲ್ಲಲ್ಲ. ಸೊ ಇದನ್ನು ನಾನು ಟ್ರೈ ಮಾಡಬೇಕಂತ ಮಾಡೀನಿ. ಫಸ್ಟಿಗೆ 2 ಗ್ಲಾಸು ರೈಸು ಮತ್ತು 1 ಕಪ್ಪು ಉದ್ದಿನಬೇಳೆ ಮತ್ತು ಅರ್ಧ ಕಪ್ಪು ಸಾಬುದಾನೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಒಂದಿನ ಫುಲ್ ನೆನೆಲಿಕ್ಕೆ ಇಡಬೇಕು. ನೋಡಿ, ಈ ಥರ ಚೆನ್ನಾಗಿ ವಾಶ್ ಮಾಡ್ಕೊರಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಸಂಜೆವರೆಗೂ ನೆನೆಲಿಕ್ಕೆ ಇಡಬೇಕು. ಈಗ ಸಾಯಂಕಾಲ ನೆನೆದಿದೆ. ಇದನ್ನು ಒಂದು ಮಿಕ್ಸಿ ಜಾರ್ನಾಗ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಸಾಬುದಾನೆ ಹಾಕಿದ್ದಕ್ಕೆ ಯಾವ ಥರ ವೈಟ್ ಕಲರ್ ಬಂದಿದೆ ನೋಡ್ರಿ. ಸೊ ಇದನ್ನು ಓವರ್ ನೈಟ್ ಇಡಬೇಕು. ಈ ಥರ ಚೆನ್ನಾಗಿ ಕಲಸಿ ಫುಲ್ ನೈಟು ಇಡಬೇಕು. ಮಾರ್ನಿಂಗ್ವರೆಗೂ ಅದು ಚೆನ್ನಾಗಿ ಉಬ್ಬು ಬಂದಿರುತ್ತೆ. ನೋಡ್ರಿ, ಈಗ ಎಷ್ಟು ಚೆನ್ನಾಗಿ ಉಬ್ಬು ಬಂದೈತಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಕಲಿಸ್ಬೇಕು. ಅದನ್ನು ಇಡ್ಲಿ ಪಾತ್ರೆಗೆ ಹಾಕಿ ಇಡ್ಲಿ ರೆಡಿ ಮಾಡಲಿಕ್ಕೆ ಇಡಬೇಕು. ಸೊ ಸಾಂಬಾರು ಮಾಡ್ಲಿಕ್ಕೆ ನಾನು ಇಲ್ಲೇ ಒಂದು 5 ಟಮಾಟೆನ ಈ ಥರ ಹೆಚ್ಚಿಟ್ಕೊಂಡೇನಿ. ಹೆಚ್ಚಿ ಒಂದು ಕುಕ್ಕರ್ ಒಳಗಡೆ 2 ಸ್ಪೂನು ಹೆಸರುಬೇಳೆ ಮತ್ತು ಹೆಚ್ಕೊಂಡಿರೋ ಟೊಮ್ಯಾಟೋನ 2 ವಿಸಿಲ್ ಉದಿಸ್ಬೇಕು. ಆಮೇಲೆ ಒಂದು ಪ್ಯಾನ್ ಒಳಗಡೆ ಆಯಿಲು, ಜೀರಿಗೆ ಮತ್ತು ಕೊತ್ತಂಬರಿ ಕಾಳು ಹಾಕಬೇಕು. ಇದು ಸಾಂಬಾರು ಮಸಾಲೆಗೋಸ್ಕರ ಸ್ವಲ್ಪ ಕಾಳು ಮೆಣಸು ಮತ್ತು ಒಂದು 4 ಲವಂಗ ಮತ್ತು ಒಂದು 4 ಮೆಂತ್ಯ ಕಾಳು ಮತ್ತು ಒಣ ಮೆಣಸಿನ್ಕಾಯಿ ಮತ್ತು 2 ಸ್ಪೂನ್ ರೈಸ್ ಹಾಕಬೇಕು. ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಸ್ವಲ್ಪ ಹುರಿದ್ಮೇಲೆ ಹಸಿ ಕೊಬ್ಬರಿ ತುರ್ಕೊಂಡಿರೋದು ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ನೋಡಿ, ಇಲ್ಲೇ ನಮ್ಮ ಇಡ್ಲಿ ರೆಡಿ ಆಗತ್ತಾವ. ಇನ್ನೂ 1-2 ನಿಮಿಷ ಬೇಯಬೇಕಷ್ಟೇ. ಒಂದು ಸಣ್ಣ ಜಾರ್ ಒಳಗಡೆ ನಾವು ಏನು ಬೇಯಿಸಿರ್ತೇವಲ್ಲ ಬೇಳೆ ಮತ್ತು ಟೊಮೆಟೊ, ಅದನ್ನು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಸಣ್ಣ ಜಾರ್ ಒಳಗಡೆ ಮಸಾಲಾನ ರುಬ್ಕೋಬೇಕು. ಒಂದು ಕಡಾಯಿ ಒಳಗಡೆ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಹಾಕಿ ಸಾರಿಗೆ ಒಗ್ಗರಣೆ ಕೊಟ್ಕೋಬೇಕು. ನೀವು ಒಂದ್ಸಲ ಮನೆಯವ್ರು ಟ್ರೈ ಮಾಡಿರಿ, ಟೇಸ್ಟ್ ಹೇಳ್ರಿ. ಈ ರುಬ್ಕೊಂಡಿರುವಂಥ ಟೊಮೆಟೊ ಮತ್ತು ಬೇಳೆದು ಹಾಕಬೇಕು. ಸ್ವಲ್ಪ ಉಪ್ಪು, ಅದು ಚೆನ್ನಾಗಿ ಅದು ಕುದಿ ಬರುವಾಗ ಅದು ರುಬ್ಕೊಂಡಿರುವಂಥ ಸಾಂಬಾರು ಮಸಾಲನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ಹಸಿ ಕೊಬ್ಬರಿ ಇದ್ರೆ ಅದನ್ನು ಹಾಕ್ರಿ. ತುರ್ಕೊಂಡಿರೋದು ಉಳಿದಿತ್ತಂದ್ರೆ ಸ್ವಲ್ಪ ಹಾಕ್ರಿ. ತಿನ್ನುವಾಗ ಚೆನ್ನಾಗಿ ಅನಿಸುತ್ತದು. ಮತ್ತು ಚೆನ್ನಾಗಿ ಹೆಚ್ಚು ಮಾಡಿರೋಂಥ ಕೊತ್ತಂಬರಿ ಹಾಕಿ ಈ ಥರ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಇಡ್ಲಿ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿರಿ ನೀವು. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಪ್ಲೀಸ್.